ಕಾಂಗ್ರೆಸ್ ಸರ್ಕಾರ ಭಾಳಷ್ಟು ಭರವಸೆಗಳನ್ನು ಕೊಟ್ಟು ವಿಶ್ವಾಸವನ್ನು ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರವನ್ನು ನಡೆಸ್ತಾ ಇದೆ. ಸತತವಾಗಿ ಎಲ್ಲ ಮಳೆ ಸಂದರ್ಭದಲ್ಲೂ ಪ್ರತಿ ವರ್ಷವೂ ಸಮಸ್ಯೆಗಳ ಮೇಲೆ ಸಮಸ್ಯೆಗಳನ್ನೇ ನೋಡುವಂಥದ್ದಾಗ್ತಿದೆ. ಪರಿಹಾರ ₹1 ಪರಿಹಾರ ಕಾಣುವಂಥದ್ದಾಗ್ತಿಲ್ಲ. ಇವತ್ತು ಮಳೆಯ ಅವಾಂತರದಿಂದಾಗಿ 10 ಜನ ಸಾವಾಗಿರುವಂಥದ್ದು. ಈ ಮಳೆಗಾಲದಲ್ಲಿ 10 ಜನ ನೇರವಾಗಿ ನಾವು ಕಂಡಿರುವಂಥದ್ದು ಏನು, ಮರ ಬಿದ್ದು ಕಾಂಪೌಂಡ್ ಬಿದ್ದೇ ತೀರೋಗಿರೋರು 8-9 ಜನ ಇದ್ದಾರೆ. ಮರಗಳು ಬಿದ್ದು ತೀರೋಗಿರೋದು ಇನ್ನು ಬೇರೆ ಬೇರೆ ಗುಂಡಿಯಲ್ಲಿ ಬಿದ್ದು ಏಟ್ ಮಾಡ್ಕೊಂಡಿರೋ ಲೆಕ್ಕ ಇಲ್ಲ, ಅದೆಲ್ಲ ದಾಖಲೆ ಆಗಿರಲ್ಲ. ನಾವು ನೇರವಾಗಿ ಕಂಡಿರೋದು 10 ಜನ. ಅದು ಏನು 7 ಜನ ತೀರೋಗಿರೋದು ಸರ್ಕಾರಿ ಕಾಂಪೌಂಡು, ಬೌರಿಂಗ್ ಹಾಸ್ಪಿಟ್ಲಿನ ಕಾಂಪೌಂಡಿನ ಬಿದ್ದೋಗಿ ಆಗಿರೋವಂಥದ್ದು. ನಿನ್ನೆ ವಿಜಯನಗರದಲ್ಲಿ ಒಂದು ಕ್ಲಬ್ಬಿನ ಕಾಂಪೌಂಡ್ ಬಿದ್ದು ತೀರೋಗಿರುವಂಥದ್ದು. ಈ ರೀತಿ ಸರ್ಕಾರ ಇಲ್ಲಿ ಬದುಕಿದೆಯೋ ಇಲ್ಲವೋ ಗೊತ್ತಿಲ್ಲ. ಇವತ್ತು ಅತಂತ್ರ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಇವತ್ತು ಎಲ್ಲ ಮರಗಳು ಇವತ್ತು 470 ಮರದ ಬಿದ್ದಿರುವಂಥದ್ದು, ಕೊಂಬೆಗಳು 1200 ಕೊಂಬೆಗಳು ಬೀಳ್ತಿರುವಂಥದ್ದು. ಮಾನ್ಸೂನ್ ಬರೋ ಮುಂಚೆ ಏನೊಂದು ಪ್ರಿಕಾಷನರಿ ಮೆಜರ್ ತೊಗೊಳ್ಬೇಕು, ಡಿಸಿಲ್ಟಿಂಗ್ ಮಾಡಬೇಕು. ಲೋ ಲೇಯಿಂಗ್ ಏರಿಯಾಗಳು, ಇವತ್ತು ಲೋ ಲೇಯಿಂಗ್ ಏರಿಯಾ ಅಂದಿದ ತಕ್ಷಣ ಜಂಕ್ಷನ್ಗಳು, ಪ್ರಮುಖವಾಗಿರೋ ಜಂಕ್ಷನ್ಗಳು ಬಿಡಿ, ಎಲ್ಲ ಲೋ ಲೇಯಿಂಗ್ ಏರಿಯಾಗಳು ಇವತ್ತು 600ರಿಂದ 700 ಲೋ ಲೇಯಿಂಗ್ ಏರಿಯಾಸ್ಗಳಿದ್ದಾವೆ. ಆದರೆ ಪ್ರಮುಖವಾಗಿರೋ ಜಂಕ್ಷನ್ಸ್ಗಳು, ಈ ಮಾರ್ತಳ್ಳಿ ಜಂಕ್ಷನ್ ಆಗಲಿ, ಸಿಲ್ಕ್ಬೋರ್ಡ್ ಜಂಕ್ಷನ್ ಆಗಲಿ, ಜಯದೇವ ಜಂಕ್ಷನ್ ಆಗಿರಲಿ, ಅಥವಾ HSR ಜಂಕ್ಷನ್ ಆಗಿರಲಿ, KR ಸರ್ಕಲ್ ಆಗಿರಲಿ, ಈ ರೀತಿ ಪ್ರಮುಖವಾಗಿರುವಂಥ ಜಂಕ್ಷನ್ಸ್ಗಳನ್ನು ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಅಂದರೆ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ತೆರಿಗೆಗಳು, ಪ್ಲಾನ್ ಸ್ಯಾಂಕ್ಷನಲ್ಲಿ ಎಲ್ಲದರಲ್ಲೂ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯಿಂದ ಹಿಡಿದು ಕಲೆಕ್ಟ್ ಮಾಡಿ ಪ್ರತಿಯೊಂದಕ್ಕೂ ದುಬಾರಿಯಾಗಿ ಇವತ್ತು ಜನರಿಂದ ವಸೂಲಿ ಮಾಡಿ ಸೇವೆಗಳು ಬಂದಾಗ ವಿರಳ. ಯಾವ ಸೇವೆಯನ್ನು ಪರಿಣಾಮಕಾರಿಯಾಗಿ ಕೊಡದೆ ಜನ ದುಡ್ಡು ಕೊಟ್ಟು ಸೇವೆ ಸಿಗ್ತಿಲ್ಲ. ಈ ರೀತಿ ಜನರನ್ನ ಹತಾಶರಾಗಿ ಇವತ್ತು ಅವರು ಭಯ ಭೀತಿಯಿಂದ ಸುರಕ್ಷಿತವಾಗಿ ಮಳೆ ಬಂದಾಗ ಸುರಕ್ಷಿತವಾಗಿ ನಾನು ಮನೆಗೆ ತಲುಪ್ತೀನಿ ಅನ್ನುವಂಥ ಪ್ರಶ್ನೆನೇ ನಿರ್ಮಾಣ ಮಾಡಿದ್ದಾರೆ. ಹಾಗಾಗಿ ಸುರಕ್ಷಿತವಾಗಿ ಯಾರು ಮಳೆ ಬಂದರೆ ಯಾರು ಸುರಕ್ಷಿತವಾಗಿ ರಸ್ತೆಯಲ್ಲಿ ಗುಂಡಿ ಆಗಿರಲಿ, ಮಿಸ್ಸಿಂಗ್ ಸ್ಲ್ಯಾಬ್ಸ್ ಆಗಿರಲಿ, ಮರಗಳಾಗಿರಲಿ, ಕಾಂಪೌಂಡ್ ವಾಲ್ ಆಗಿರಲಿ, ಈ ರೀತಿ ಪ್ರತಿಯೊಂದೂ ಅಥವಾ ಇನ್ನೆಲ್ಲರೂ ಮುಳುಗೋಗುವಂಥದ್ದು. ಈ ಮುಳುಗೋಗೋ ಪರಿಸ್ಥಿತಿಯನ್ನು ನಿರ್ಮಾಣವನ್ನು ಬೆಂಗಳೂರನ್ನೇ ಇವತ್ತು ಮುಳುಗೋಗುವಂಥ ಪರಿಸ್ಥಿತಿಯಲ್ಲಿ ನಿರ್ಮಾಣ ಮಾಡಿ ಸ್ಟ್ರಾಂಗ್ ವಾಟರ್ ಡ್ರೈನ್ನಾಗಲಿ ಅಥವಾ ಜಂಕ್ಷನ್ಸ್ಗಳಾಗಲಿ ಮರಗಳನ್ನು ಪ್ರೀ ಮಾನ್ಸೂನ್ ಏನು ಟ್ರಿಮ್ಮಿಂಗ್ ಮಾಡಬೇಕಾಗಿತ್ತು ಯಾವುದನ್ನು ಏನು ಮಾಡದೆ ಹೀಗೆ ಕೈ ಚೆಲ್ಲಿ ಕೂತಿರುವಂಥ ಈ ಸರ್ಕಾರ ನಾವು ಎಷ್ಟು ಸಲ ಪರಿಪರಿಯಾಗಿ ಹೇಳಿದ್ರು ಇದರ ಬಗ್ಗೆ ಗಮನವನ್ನು ವಹಿಸದೆ ಇವತ್ತು ಸಂಪೂರ್ಣ ಬೆಂಗಳೂರನ್ನೇ ಅವ್ಯವಸ್ಥೆಯಲ್ಲಿ ಅವಾಂತರದಲ್ಲಿ ಈ ಮಳೆಯ ಸಂದರ್ಭದಲ್ಲಿ ಬಿಟ್ಟಿರುವಂಥದ್ದಿದೆ. ಹಾಗಾಗಿ ಇದನ್ನು ತಕ್ಷಣ ಕ್ರಮ ವಹಿಸಿ ನಿಮ್ಮ ಇಡೀ ಇಷ್ಟು ದೊಡ್ಡ ತಂಡ ಇದೆ, ಇಷ್ಟು ದೊಡ್ಡ ವ್ಯವಸ್ಥೆ ಇದೆ, ಇಷ್ಟು ಹಣವನ್ನು ಖರ್ಚು ಮಾಡುವಂಥದ್ದಾಗ್ತದೆ. ಈ ಖರ್ಚು ಮಾಡುವಂಥ ಹಣ ಯಾವುದೂ ಸದ್ಬಳಕೆ ಆಗದೆ ದುರ್ಬಳಕೆಯಾಗಿ ಇವತ್ತು ಎಲ್ಲವನ್ನು ಉತ್ತಮವಾಗಿ ಕೊಡ್ತೀವಿ ಅಂತ ಇವತ್ತು ಇಷ್ಟು ಕೆಟ್ಟ ಮಟ್ಟದಲ್ಲಿ ಇವತ್ತು ನಗರ ನಿರ್ವಹಣೆ ಆಗ್ತಿರುವಂಥದ್ದು ಅಥವಾ ರಾಜ್ಯ ನಿರ್ವಹಣೆ ಆಗ್ತಿರುವಂಥದ್ದು ಈ ಕಾಂಗ್ರೆಸ್ಸಿನ ಅವಧಿಯಲ್ಲಿ ಇವತ್ತು ನಾವು ನೋಡ್ಬೋದು. ಅವರು ಬರೀ ಕುರ್ಚಿಗಾಗಿ ಗಲಾಟೆ ನಡೆದಿರೋದು ಹೊರತು ಈ ನಗರ ಜನರು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಮರೆತಿರುವಂಥ ಸರ್ಕಾರ ಏನಾರಿದ್ರೆ ಇಂದಿನ ಕಾಂಗ್ರೆಸ್ ಸರ್ಕಾರ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಬ್ರ್ಯಾಂಡ್ ಬೆಂಗಳೂರು ಅನ್ನೋಂಥದ್ದು ಬರೀ ಬ್ರ್ಯಾಂಡಿಂಗಿಗೆ ಅಷ್ಟೇ. ಬ್ರ್ಯಾಂಡ್ ಬೆಂಗಳೂರು ಇಲ್ಲ, ಯಾವ ಬೆಂಗಳೂರು ಇಲ್ಲ. ಇಲ್ಲಿ ನೋಡುವಂಥದ್ದು ಅವ್ಯವಸ್ಥೆಯ ಬೆಂಗಳೂರು. ಅವ್ಯವಸ್ಥೆ ನಾವು ಬ್ಯಾಡ್ ಅಂತಲೂ ಹೇಳೋಕ್ಕಾಗಲ್ಲ. ಬ್ರ್ಯಾಂಡ್ ಬೆಂಗಳೂರನ್ನ ಬ್ಯಾಡ್ ಬೆಂಗಳೂರು ಅಂತ ಹೇಳಂಗಿಲ್ಲ ನಾವು, ಯಾಕೆಂದರೆ ನಮ್ಮ ಬೆಂಗಳೂರು ಇದು, ನಾವು ಬ್ಯಾಡ್ ಅಂತ ಹೇಳಂಗಿಲ್ಲ. ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅಂತ ಕಾಂಗ್ರೆಸ್ನವರು ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ ಅನ್ನೋ ಪ್ರಕಾಶ್ ಅವರೇ ಸಂಪೂರ್ಣ. ಇನ್ನು ಆ್ಯಕ್ಚುಲ್ ಮಳೆ ಸ್ಟಾರ್ಟೇ ಆಗಿಲ್ಲ. ಬರೀ 40-50 mm ಮಳೆಗೇನೆ 40-50 mm ಮಳೆಗೇನೆ ಈ ರೀತಿ ಆದರೆ ನಗರ, ನೀವು ಯೋಚನೆ ಮಾಡಿ. ಮಳೆ ಬರೋದು ನೀವೇ ಹೇಳಿದ್ರಲ್ವಾ, ನ್ಯಾಚುರಲಾಗಿ ಮಳೆ ಬರುತ್ತೆ. ಆ ಮಳೆ ಬರೋ ಮುಂಚೆ ಪ್ರೀ ಮಾನ್ಸೂನ್ ಪ್ರಿಪೇರ್ಡ್ನೆಸ್ ಇರಬೇಕಲ್ವಾ. ಪ್ರಿಪೇರ್ಡ್ನೆಸ್ ಇಲ್ಲದೆ ಇಷ್ಟು ಹಣ ತೊಗೊಂಡು ಇಷ್ಟು ತೆರಿಗೆ ಹಾಕಿ ಜನರ ಮೇಲೆ ಇಷ್ಟು ಭಾರ ಹಾಕಿ ವ್ಯಾಲ್ಯೂ ಬೇಸ್ ಸಿಸ್ಟಮ್, ಗೈಡೆನ್ಸ್ ವ್ಯಾಲ್ಯೂ ಬೇಸ್ ಸಿಸ್ಟಮ್, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಿದ್ದಾರೆ, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಕಲೆಕ್ಟ್ ಮಾಡ್ತಿದ್ದಾರೆ. ನೀವು ಯಾವ್ಯಾವ ರೂಪದಲ್ಲಿ ಇವತ್ತು ಬೆಸ್ಕಾಮ್ ಚಾರ್ಜಸ್ ನೀವು ನೋಡಬೇಕು, ಎಷ್ಟು ದುಡ್ಡು ಕಲೆಕ್ಟ್ ಮಾಡ್ತಿದ್ದಾರೆ ಗೊತ್ತಾ.
ಬೆಸ್ಕಾಮ್ ಚಾರ್ಜಸ್ ನೀವು ನೋಡ್ರಿ, BWSB ಚಾರ್ಜಸ್ಸು, BWSB ಚಾರ್ಜಸ್ ಇಷ್ಟು ಕಲೆಕ್ಟ್ ಮಾಡ್ತಿದ್ದಾರಲ್ಲ. ಇವತ್ತೇನೋ ರೇನ್ ವಾಟ್ರು ಹಾರ್ವೆಸ್ಟಿಂಗ್ ಆಗಿ ರೀಚಾರ್ಜಿಂಗ್ ಆಗಿದ್ದಾರೆ, ಈ ಪರಿಸ್ಥಿತಿ ಬರುತ್ತಾ? ಎಷ್ಟು ಕಲೆಕ್ಟ್ ಮಾಡ್ತಿರೋದು ಹಣ? 100%, 200% ಹೆಚ್ಚಾಗಿ ಕಲೆಕ್ಟ್ ಮಾಡ್ತಾ ಇದ್ದಾರೆ. 10-20% ಕೇಳ್ತಿರ್ತೀರಲ್ವಾ, 100%, 200% ಕಲೆಕ್ಟ್ ಆಗ್ತಿದೆ. ನೀವೇ ತೆಗೆದು ನೋಡಿ, ಬಿಲ್ಗಳು ತೆಗೆದು ನೋಡಿ. ಅದರ್ ಚಾರ್ಜಸ್ ಬೇರೆ, ಅದು ಬೇರೆ. ನೀವೇನೋ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಿಲ್ಲ ಅಂತ ಮನೆಗಳಿಗೆ 50% 100% ಆಗ್ತಿದ್ದಾರೆ. ಬೋರ್ವೆಲ್ ಬೇರೆ, ಅದರ್ ಚಾರ್ಜಸ್ಸು, ಮೀಟ್ರ್ ಚಾರ್ಜಸ್ಸು, ಸ್ಯಾನಿಟ್ರಿ ಚಾರ್ಜಸ್ಸು 25% ಜಾಸ್ತಿ ಆಗಿರೋದು, ವಾಟರ್ ಚಾರ್ಜು 50% ಜಾಸ್ತಿ ಆಗಿರೋದು. ನೀವೆಲ್ಲ ಚಾರ್ಜಸ್ ಹೇಳ್ತಾ ಹೋಗ್ತೀರಿ 200-300%. ಸೊ ಇವೆಲ್ಲ OC-CC ಇಲ್ಲದವ್ರಿಗೆ ಇನ್ನೊಂದು ಚಾರ್ಜು. ಸೊ ಈ ರೀತಿ ಎಲ್ಲ ಚಾರ್ಜಸ್ ಇದೆ. ಬೆಸ್ಕಾಮ್ ನೀವು ನೋಡಬೇಕು, ಬೆಸ್ಕಾಮ್ ಆಲ್ಮೋಸ್ಟು ಬೆಂಗಳೂರಿನಲ್ಲಿ ಹೇಳಬೇಕು ಅಂದರೆ ನಿಮಗೆ ಟ್ರೂ ಅಪ್ ಚಾರ್ಜಸ್ಸಿಂದ ಹಿಡಿದು PNG ಪೆನ್ಷನ್ ಆ್ಯಂಡ್ ಗ್ರ್ಯಾಚ್ಯುಟಿ ಚಾರ್ಜಸ್ಸು, ಮತ್ತು ಫ್ಯೂಲ್ ಚಾರ್ಜಸ್ಸು, ಮತ್ತು ಯೂನಿಟ್ ಚಾರ್ಜ್ ಜಾಸ್ತಿ ಆಗಿರೋದು, ಫಿಕ್ಸೆಡ್ ಚಾರ್ಜಸ್ ಜಾಸ್ತಿ ಆಗಿರೋದು, ಈ ರೀತಿ ದರೋಡೆ ಆಗ್ತಿರೋಂಥದ್ದು ನಾವೆಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ರೇಟೆಡು ಇಷ್ಟೆಲ್ಲ ಮಾಡಿ 56 ಸಂಸ್ಥೆಗಳಲ್ಲಿ ಇಡೀ ದೇಶದಲ್ಲಿ ಎಸ್ಕಾಮ್ಸಲ್ಲಿ 55ನೇ ಸ್ಥಾನದಲ್ಲಿರೋದು ಬೆಸ್ಕಾಮ್. ಇವರು ಅಧಿಕಾರಕ್ಕೆ ಬಂದ ನಂತರ, ಮಹಾನುಭಾವರು ಬಂದ ನಂತರ ಇಷ್ಟೆಲ್ಲ ನೋಡುವಂಥ ಭಾಗ್ಯ